ಆರ್ ಯು ರೆಡಿ? ಹೆಚ್ಚಿನ ಜನರು ಇಷ್ಟಪಡುವ ಕಾರಿನ ಬಣ್ಣ ಯಾವುದು? ಆಪ್ಷನ್ಸ್: ಎ ಬಿಳಿ, ಬಿ ಕೆಂಪು, ಸಿ ಕಪ್ಪು, ಡಿ ನೀಲಿ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ ಬಿಳಿ. ಚಿಕನ್ನ ಯಾವ ಪಾರ್ಟ್ಸ್ ಅತ್ಯಂತ ಆರೋಗ್ಯಕರ? ಆಪ್ಷನ್ಸ್: ಎ ಎದೆ, ಬಿ ತೊಡೆ, ಸಿ ಲಿವರ್, ಡಿ ಹೃದಯ. ಸರಿಯಾದ ಉತ್ತರ ಆಪ್ಷನ್ ಎ ಎದೆ. ವೀಕ್ಷಕರೇ, ಚಿಕನ್ ಎದೆ ಮತ್ತು ತೊಡೆಯ ಭಾಗಗಳು ಅಧಿಕ ಪೌಷ್ಟಿಕಾಂಶವನ್ನು ಹೊಂದಿರುತ್ತವೆ. ಆದರೆ ಎರಡೂ ಭಾಗಗಳಲ್ಲಿನ ಪೌಷ್ಟಿಕಾಂಶವನ್ನು ಹೋಲಿಸಿದ್ರೆ ಚಿಕನ್ನ ಎದೆಯ ಭಾಗವು ಆರೋಗ್ಯಕರ ಆಯ್ಕೆಯಾಗಿದೆ. ಏಕೆಂದರೆ ಈ ಭಾಗ ಕಡಿಮೆ ಕ್ಯಾಲೋರಿಗಳು, ಹೆಚ್ಚಿನ ಪ್ರೋಟೀನ್, ಕಡಿಮೆ ಕೊಬ್ಬುಗಳು ಮತ್ತು ಸ್ಯಾಚುರೇಟೆಡ್ ಕೊಬ್ಬುಗಳು ಅಂದ್ರೆ ಉತ್ತಮ ಕೊಲೆಸ್ಟ್ರಾಲ್ ಅನ್ನು ಹೊಂದಿರುತ್ತವೆ. 24 ಗಂಟೆಯಲ್ಲಿ 16 ನಿಮಿಷಗಳು ಮಾತ್ರ ಮಲಗುವ ಜೀವಿ ಯಾವುದು? ಆಪ್ಷನ್ಸ್: ಎ ಜೇನುಹುಳು, ಬಿ ಇರುವೆ, ಸಿ ನೊಣ, ಡಿ ಚಿಟ್ಟೆ. ಸರಿಯಾದ ಉತ್ತರ ಆಪ್ಷನ್ ಬಿ ಇರುವೆ. ನೇರಳೆ ಹಣ್ಣು ತಿನ್ನುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ? ಆಪ್ಷನ್ಸ್: ಎ ಮಧುಮೇಹ, ಬಿ ಮೂತ್ರಪಿಂಡದ ಕಾಯಿಲೆ, ಸಿ ಹೃದ್ರೋಗ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ವೀಕ್ಷಕರೇ, ಜಂಬೂ ನೇರಳೆ ಹಣ್ಣು ಕೇವಲ ರುಚಿಗೆ ಮಾತ್ರವಲ್ಲ, ಆರೋಗ್ಯಕ್ಕೂ ತುಂಬ ಪ್ರಯೋಜನಕಾರಿಯಾಗಿದೆ. ಈ ಪುಟ್ಟದಾದ ನೇರಳೆ ಹಣ್ಣಿನಲ್ಲಿ ಉತ್ಕರ್ಷಣ ನಿರೋಧಕಗಳು ಅಧಿಕವಾಗಿದೆ, ಜೀವಸತ್ವಗಳು ಮತ್ತು ಖನಿಜಗಳು ಸಮೃದ್ಧವಾಗಿವೆ. ನೇರಳೆ ಹಣ್ಣಿನಲ್ಲಿರುವ ಮುಖ್ಯ ಪ್ರಯೋಜನವೆಂದರೆ ಅದು ನಮ್ಮ ದೇಹದಲ್ಲಿ ಟ್ಯಾಕ್ಸಿನ್ನೆಲ್ಲ ಹೊರಹಾಕಿ ದೇಹವನ್ನು ಸ್ವತಂತ್ರ ರ್ಯಾಡಿಕಲ್ಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ. ರ್ಯಾಡಿಕಲ್ಗಳು ಅಂದರೆ ಜೀವಕೋಶಗಳಿಗೆ ಹಾನಿ ಮಾಡುವ ಹಾನಿಕಾರಕ ಅಣುಗಳಾಗಿವೆ. ಇದು ಕ್ಯಾನ್ಸರ್ ಮತ್ತು ಹೃದ್ರೋಗ ಸೇರಿದಂತೆ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ನೇರಳೆ ಹಣ್ಣು ಒತ್ತಡವನ್ನು ನಿವಾರಿಸುತ್ತದೆ ಮತ್ತು ಶರೀರದ ಉರಿಯೂತದ ವಿರುದ್ಧವೂ ಹೋರಾಡುತ್ತದೆ. ನೇರಳೆ ಹಣ್ಣು ಒಟ್ಟಾರೆ ಆರೋಗ್ಯಕ್ಕೆ ಅಗತ್ಯವಾದ ಜೀವಸತ್ವಗಳು ಮತ್ತು ಖನಿಜಗಳ ಉತ್ತಮ ಮೂಲವಾಗಿದೆ ಎಂದರೆ ತಪ್ಪಾಗಲಾರದು. ವೀಕ್ಷಕರೇ, ವಿಟಮಿನ್ ಸಿಯಲ್ಲಿ ಸಮೃದ್ಧವಾಗಿರುವ ಈ ಕಪ್ಪು ಹಣ್ಣು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅಲ್ಲದೆ ಆರೋಗ್ಯಕರ ಚರ್ಮವನ್ನು ಇದು ಕೊಡುತ್ತದೆ. ಈ ಹಣ್ಣಿನಲ್ಲಿ ವಿಟಮಿನ್ ಎ ಕೂಡ ಇದೆ. ಇದು ಉತ್ತಮ ದೃಷ್ಟಿಗೆ ಮುಖ್ಯವಾಗಿದೆ. ವಿಟಮಿನ್ ಬಿ6 ಮೆದುಳಿನ ಕಾರ್ಯ ಮತ್ತು ಚಯಾಪಚಯವನ್ನು ಬೆಂಬಲಿಸುತ್ತದೆ. ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಮತ್ತು ಕಬ್ಬಿಣದಂತಹ ಖನಿಜಗಳಿವೆ. ಇವು ಸರಿಯಾದ ಸ್ನಾಯುವಿನ ಕಾರ್ಯ, ಮೂಳೆಗಳ ಆರೋಗ್ಯ ಮತ್ತು ಕೆಂಪು ರಕ್ತ ಕಣಗಳ ಉತ್ಪಾದನೆಗೆ ಅವಶ್ಯಕವಾಗಿದೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುವ ಸಾಮರ್ಥ್ಯವನ್ನು ಈ ಹಣ್ಣು ಹೊಂದಿದೆ. ಈ ಹಣ್ಣು ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ಕಡಿಮೆ ಮಾಡುತ್ತವೆ ಎಂದು ಅನೇಕ ಅಧ್ಯಯನಗಳು ತೋರಿಸಿವೆ. ಕಡಿಮೆ ನೀರು ಕುಡಿಯುವುದರಿಂದ ಮೊದಲು ಯಾವ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ? ಆಪ್ಷನ್ಸ್: ಎ ಕೈಕಾಲು ಸೆಳೆತ, ಬಿ ಮೈಗ್ರೇನ್, ಸಿ ಮಲಬದ್ಧತೆ, ಡಿ ಉಳಿತೇಗು. ಸರಿಯಾದ ಉತ್ತರ ಆಪ್ಷನ್ ಸಿ ಮಲಬದ್ಧತೆ. ಮೊಬೈಲ್ ಅನ್ನು ತಲೆ ಹತ್ತಿರ ಇಟ್ಟು ಮಲಗಿದರೆ ಯಾವ ಕಾಯಿಲೆ ಬರುತ್ತದೆ? ಆಪ್ಷನ್ಸ್: ಎ ಬ್ರೈನ್ ಕ್ಯಾನ್ಸರ್, ಬಿ ಹಾರ್ಟ್ ಅಟ್ಯಾಕ್, ಸಿ ನರ್ವಸ್ ವೀಕ್, ಡಿ ಏನೂ ಆಗಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಬ್ರೈನ್ ಕ್ಯಾನ್ಸರ್. ಹೌದು ವೀಕ್ಷಕರೇ, ನಾವು ಮಲಗಿರುವಾಗ ಫೋನನ್ನು ತಲೆಯ ಬಳಿ ಇಟ್ಟುಕೊಳ್ಳುವುದು ಹಾನಿಕಾರಕವಾಗಿದೆ. ಏಕೆಂದರೆ ಅದು ನಮ್ಮ ಆರೋಗ್ಯಕ್ಕೆ ಅತ್ಯಂತ ಅಪಾಯಕಾರಿ. ಮೊಬೈಲ್ ಫೋನನ್ನು ತಲೆ ಪಕ್ಕ ಇಡುವುದರಿಂದ ಮೆದುಳಿನ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ಮರೆಗುಳಿತನ, ಡಿಪ್ರೆಷನ್, ನಿದ್ರೆಯ ಸಮಸ್ಯೆ,
ಸೋಮಾರಿತನ ಹಾಗೂ ಇದು ಮೆದುಳಿನ ಕ್ಯಾನ್ಸರ್ ಕಾಯಿಲೆಯ ಅಪಾಯವನ್ನು ಹೆಚ್ಚು ಮಾಡುತ್ತದೆ. ಆದ್ದರಿಂದ ಆದಷ್ಟು ಮೊಬೈಲ್ ಅನ್ನು ನಿಮ್ಮಿಂದ ದೂರ ಇಟ್ಟು ಮಲಗಿ. ಭಾರತದಲ್ಲಿ ಅತಿ ಹೆಚ್ಚು ತಿನ್ನಲ್ಪಡುವ ಹಣ್ಣು ಯಾವುದು? ಆಪ್ಷನ್ಸ್: ಎ ದ್ರಾಕ್ಷಿಗಳು, ಬಿ ಮಾವು, ಸಿ ಬಾಳೆಹಣ್ಣು, ಡಿ ಸೇಬು. ಸರಿಯಾದ ಉತ್ತರ ಆಪ್ಷನ್ ಸಿ ಬಾಳೆಹಣ್ಣು. ತೆಂಗಿನಕಾಯಿ ಹಣ್ಣು, ತರಕಾರಿಯೋ ಅಥವಾ ಬೀಜವೋ? ಆಪ್ಷನ್ಸ್: ಎ ತರಕಾರಿ, ಬಿ ಹಣ್ಣು, ಸಿ ಕಾಯಿ, ಡಿ ಬೀಜ. ಸರಿಯಾದ ಉತ್ತರ ಆಪ್ಷನ್ ಬಿ ಹಣ್ಣು. ವೀಕ್ಷಕರೇ, ತೆಂಗಿನಕಾಯಿ ಹಣ್ಣು ಎಂದ ಕೂಡಲೇ ನಿಮಗೆ ಆಶ್ಚರ್ಯವಾಗಬಹುದು. ಅದರ ಹೆಸರಿನಲ್ಲಿ ಕಾಯಿ ಎಂಬ ಪದವನ್ನು ಹೊಂದಿದ್ದರೂ ಸಹ ತೆಂಗಿನಕಾಯಿ ಒಂದು ಹಣ್ಣು ಹೊರತು ಕಾಯಿಯಲ್ಲ. ವಾಸ್ತವವಾಗಿ ತೆಂಗಿನಕಾಯಿಯು ಡ್ರೂಪ್ಸ್ ಎಂದು ಕರೆಯಲ್ಪಡುವ ಉಪವರ್ಗದ ಅಡಿಯಲ್ಲಿ ಬರುತ್ತದೆ. ಇದು ಗಟ್ಟಿಯಾದ ಚಿಪ್ಪಿನಿಂದ ಸುತ್ತುವರಿದ ಆಂತರಿಕ ತಿರುಳು ಮತ್ತು ಬೀಜವನ್ನು ಹೊಂದಿರುವ ಹಣ್ಣುಗಳು ಎಂದು ವ್ಯಾಖ್ಯಾನಿಸಲಾಗಿದೆ. ಇದು ಪೀಚ್, ಪೇರಳೆ, ವಾಲ್ನಟ್ಸ್ ಮತ್ತು ಬಾದಾಮಿಗಳಂತಹ ವಿವಿಧ ಹಣ್ಣುಗಳ ವರ್ಗಕ್ಕೆ ಬರುತ್ತದೆ. ಮ್ಯಾಗಿಯನ್ನು ಹೆಚ್ಚಾಗಿ ತಿಂದರೆ ಯಾವ ರೋಗ ಬರುತ್ತದೆ? ಆಪ್ಷನ್ಸ್: ಎ ಪಾರ್ಶ್ವವಾಯು, ಬಿ ಹೃದಯಾಘಾತ, ಸಿ ಕ್ಯಾನ್ಸರ್, ಡಿ ಹೊಟ್ಟೆ ನೋವು. ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾನ್ಸರ್. ಯಾರಿಗೆ ಹೆಚ್ಚು ಕೋಪ ಬರುತ್ತದೆ? ಆಪ್ಷನ್ಸ್: ಎ ಮೇಧಾವಿಗಳಿಗೆ, ಬಿ ಸೋಮಾರಿಗಳಿಗೆ, ಸಿ ಚುರುಕಾಗಿರುವವರಿಗೆ, ಡಿ ಎಲ್ಲರಿಗೂ. ಸರಿಯಾದ ಉತ್ತರ ಆಪ್ಷನ್ ಎ ಮೇಧಾವಿಗಳಿಗೆ. ಯಾವ ಪೇಸ್ಟ್ನಿಂದ ಹಲ್ಲು ಉಜ್ಜುವುದು ಅತ್ಯಂತ ಅಪಾಯಕಾರಿ? ಆಪ್ಷನ್ಸ್: ಎ ಡಾಬರ್ ರೆಡ್, ಬಿ ಪೆಪ್ಸಿಡೆಂಟ್, ಸಿ ಕೋಲ್ಗೇಟ್, ಡಿ ಕ್ಲೋಸಪ್. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ವೀಕ್ಷಕರೇ, ಈ ಪೇಸ್ಟುಗಳಲ್ಲಿ ಸೋಡಿಯಂ ಲಾರಿಲ್ ಸಲ್ಫೇಟ್ ಎಂಬ ಕೆಮಿಕಲ್ ಇರುತ್ತದೆ. ಇದನ್ನು ಹೆಚ್ಚಾಗಿ ಬಳಸುವುದರಿಂದ ಬಾಯಿಯ ಕ್ಯಾವಿಟಿಯ ಮೃದು ಅಂಗಾಂಶಗಳಲ್ಲಿ ಇರುವ ರಕ್ಷಣಾತ್ಮಕ ಮ್ಯೂಸಿನ್ ಪದರವನ್ನು ತೆಗೆದುಹಾಕುತ್ತದೆ ಮತ್ತು ಬಾಯಿಯ ಹುಣ್ಣಿಗೂ ಕಾರಣವಾಗುತ್ತದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ. ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.